ಸ್ನೇಹಿತರೆ, ಸಿಪಾಯಿ ಸಿಪಾಯಿ ಅನ್ನೋ ಹೆಸರಿಗೆ ಇವತ್ತು ಒಂದು ಸೆಲ್ಯೂಟ್ ಹೊಡಿಬೇಕು. ಯಾಕಂದ್ರೆ ಸಿಪಾಯಿ ಅಂದ್ರೆ ಸೈನಿಕ ಅಂತ ಅರ್ಥ. ಇವತ್ತು ಕಮೆಂಟ್ ಬಾಕ್ಸ್ನಲ್ಲಿ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಯೂಟ್ಯೂಬ್ ಆಗಿರ್ಬೋದು, ಇದರಲ್ಲಿ ಸಿಪಾಯಿದು ವಿಡಿಯೋ ಮಾಡಿ ಅಂದರೆ ನಮಗೆಲ್ಲರೂ ಅದರಲ್ಲೇ ತಿಳ್ಕೊಬೋದು ಸಿಪಾಯಿಗೆ ಎಷ್ಟು ಜನ ಅಭಿಮಾನಿಗಳ ಬಳಗ ಇದೆ ಅಂತೇಳಿ. ಸಿಪಾಯಿ ಸಿಪಾಯಿ ನಾನಿನ್ನ ಸಿಪಾಯಿ ಸಿಪಾಯಿ. ಇವತ್ತು ಸಿಪಾಯಿ ಇಂಟರ್ವ್ಯೂ ಮಾಡೋಕ್ಕೆ ಅವರು ಓನರು ಮತ್ತು ಸೈನಿಕ ಸಿಪಾಯಿ ಇಲ್ಲೇ ಸಿಕ್ಕಿದ್ದಾರೆ. ಮಾತಾಡ್ಸೋಣ ಬನ್ನಿ. ಸರ್ ನಮಸ್ತೆ. ನಮಸ್ತೆ ಅಣ್ಣ. ನಿಮ್ಮ ಹೆಸರು? ಜಗದೀಶ್ ಅಂತ. ಜಗದೀಶ್. ಸರ್ ನಿಮ್ಮೂರು? ತೇಗೂರು. ಚಿಕ್ಕಮಗಳೂರು ಡಿಸ್ಟಿಕ್ ತೇಗೂರು. ಸರ್ ಸಿಪಾಯಿ ನಿಮ್ಮ ಮನೆಗೆ ಎಷ್ಟು ವರ್ಷ ಆಯಿತು ಸಿಪಾಯಿ ತಂದು ನೀವು? ಸರ್ ಈಗ ಒಂದು 4.5 ವರ್ಷ ಆಯಿತು. 4.5 ವರ್ಷ. ಸರ್ ಎಲ್ಲಿಂದ ತಗೊಂಡ್ಬಂದಿದ್ದು ನೀವು ಸಿಪಾಯಿ? ಸರ್ ಹಳೆಬೀಡಲ್ಲಿ ನಂದಿ ಅಂತಿದ್ರು, ಅವ್ರ ಹತ್ರದಿಂದ ತಂದಿದ್ದು. ಸಣ್ಣ ಕರುನಲ್ಲಿ. ಸ್ನೇಹಿತರೆ, ಹಳೆಬೀಡಿಯಿಂದ ಚಿಕ್ಕಮಗಳೂರು ಡಿಸ್ಟಿಕ್ಕಿನ ತೇಗೂರಲ್ಲಿ ತಂದು ಸಾಕಾಣಿಕೆ ಮಾಡ್ತಾ ಇದ್ದಾರೆ. ಸರ್ ಇದು ಸಾಕಾಣಿಕೆ ಇದನ್ನು ಯಾವ ಬಗೆಯಾಗಿ ಸಾಕಾಣಿಕೆ ಮಾಡ್ತೀರಾ ಸ್ವಲ್ಪ ತಿಳಿಸ್ಕೊಡಿ ಸರ್. ಸರ್ ಮಾಮೂಲಿ ಎಲ್ಲ ಯಾವ ಥರ ಮೇಂಟೈನ್ ಮಾಡ್ತಾ ಇದ್ದೀವಿ ಸರ್. ಬೂಸ ಹುಲ್ಲು ಒಂದ್ಸಲ ವಾರಕ್ಕೆ 1-2 ದಿವಸ ಅದು ವಾಕ್ ಜೋರಾಗೆ ಆ ಥರ. ಸ್ವಿಮ್ಮಿಂಗ್ ಎಲ್ಲ ಮಾಡಿಸ್ತೀರಾ? ಇಲ್ಲ ಸರ್, ಸ್ವಿಮ್ಮಿಂಗ್ ಮಾಡೋದೇ ಇಲ್ಲ. ಅದು ಕೆರೆ ನೋಡ್ತಿದಂಗೆ ಓಡೋಗುತ್ತೆ. ಇದು ನೋಡಿ ಸ್ನೇಹಿತರೆ, ಇದೊಂಥರ ವಿಶೇಷವಾದಿತ್ತು. ಎಲ್ಲರೂ ಸ್ವಿಮ್ಮಿಂಗ್ ಮಾಡಿಸ್ತೀವಿ ಅಂತ ಹೇಳ್ತಾರೆ. ಇದು ಕೆರೆ ನೋಡಿದ್ರೆ ಓಡೋಗುತ್ತಂತೆ, ಆದ್ರೂ ಆಕಾರದಲ್ಲಿ ಮುಂದಿರುತ್ತೆ ಇದು ಅಲ್ಲ ಸರ್? ಹೌದು, ವಾರಕ್ಕೆ 1 ದಿನ ವಾಕ್ ಹೋಗೋದು. ಅದು ನಾವೆಲ್ಲ ಇಟ್ಕೊಂಡು ಹೋದ್ರೆ ಮಾತ್ರ, ಇಲ್ಲ ಮನೆ ಬಿಟ್ಟಿಲ್ಲವಲ್ಲ. ಸರ್ ಇದು ನೀವು ತಂದ್ಮೇಲೆ ಎಲ್ಲಿ ಫಸ್ಟ್ ಪ್ಲೇಸ್ ಮಾಡಿದ್ವಿ? ಸರ್ ಇದು ಪಾಯಿಂಟ್ ಕಡೆ 3 ಮೈಲಿಲಿ ಪಿಂಟಿ ಅಂತ ಗೂಳಿ, ಅದ್ರ ಜೊತೆ ಫಸ್ಟ್ ಪಾಯಿಂಟ್ ಕಡೆ ಫಸ್ಟ್ ಪಾಯಿಂಟ್. ಸರ್ ಜೋಡಿ ಗಾಡಿಯಲ್ಲಿ ಎಷ್ಟು ಪ್ಲೇಸ್ ಮಾಡಿರ್ಬೋದು ಸರ್? ಸರ್ ಗೊತ್ತಿಲ್ಲ ಅಂದ್ರೆ ಲೆಕ್ಕ ಇಲ್ಲ ನಂಗನ. ಅಂದ್ರೆ ನೀವೆಲ್ಲ ಹಾಕಿದ್ರು ಪ್ಲೇಸ್ ಮಾಡಿ? ಹೌದು, ಸೋತಿರ್ ಕಡಿಮೆ. ಒಂದು 4 ವರ್ಷದಿಂದ ಒಂದು 7 ಸಲ ಸೋತಿರ್ಬೋದು ಅಷ್ಟೇ. 7-8 ಸಲ. ಸರ್ ಬೆಂಗಳೂರಲ್ಲಿ ಎಷ್ಟನೇ ಪ್ಲೇಸ್ ಆಯ್ತಿದ್ದು? ಥರ್ಡ್ ಪ್ಲೇಸ್. ಕೊಹ್ಲಿ ಏನೋ ಎತ್ತು ಜೊತೆಲಿ ಹಾಕಿದ್ರಿ ಅಲ್ವಾ? ಅದು ಒಂದ್ಸಲ ಕಿತ್ಕೊಂಡು ಹೋಗಿ ಆಮೇಲೆ ಬಂದು ಇಮಿಡಿಯೇಟ್ಲಿ ಕಟ್ತು, ಹಂಗಾಗಿ ಸುಸ್ತಾಗ್ಬಿಟ್ಟು ಅಲ್ಲಿ ಮಾರಿದ್ರೆ ಫಸ್ಟ್ ಪ್ಲೇಸ್ ಹೊಡೆಯಾರು, ಅಲ್ಲಿ ಮಿಸ್ ಆಗಿ ಥರ್ಡ್ ಪ್ಲೇಸ್ ಆಗಿದೆ. ಥರ್ಡ್ ಪ್ಲೇಸ್. ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ ನೀವು ಕೇಳಿರ್ತಾರ ಸಿಪಾಯಿ ಅಂದರೆ ಎಲ್ಲರೂ ಅಖಾಡಕ್ಕೆ ಬಂದಿದೆ ಅಂದರೆ ಸೋತಿರೋದು ಕಮ್ಮಿ. ಆಲ್ಮೋಸ್ಟ್ ಪ್ಲೇಸ್ ಮಾಡೇ ಹೋಗಿದೆ, ಅದರಲ್ಲೂ ಫಸ್ಟ್ ಪ್ಲೇಸೇ ಜಾಸ್ತಿ ಅಂತ ಒಂದು ಹೆಸರಾಂತ ಎತ್ತಿದ್ದು ಹಳ್ಳಿಕಾರ್ ಸಿಪಾಯಿ. ಇದು ನಮ್ಮ ಚಿಕ್ಕಮಗಳೂರು ಡಿಸ್ಟಿಕ್ಕಿಗೆ ಒಂದು ಹೆಮ್ಮೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸಿಪಾಯಿ. ಸರ್ ಮತ್ತೆ ಹೆಚ್ಚಾಗಿ ನೋಡ್ಕೊಳ್ಳೋದು ನೀವೇನಾ? ಮತ್ತೆ ನಾನು ನಮ್ಮ ಅಣ್ಣ ಮನೇಲಿ ನಮ್ಮ ಅಮ್ಮ ಎಲ್ಲ ನೋಡ್ಕೊಂತಾರೆ. ಸರ್ ನಿಮಗೂ ಇದ್ರ ನಡುವೆ ಅಂಡರ್ಸ್ಟ್ಯಾಂಡಿಂಗ್ ಬಾಂಡಿಂಗ್ ಹೆಂಗಿದೆ? ಚೆನ್ನಾಗಿದೆ. ಅಂದರೆ ನೀವು ಇದನ್ನ ಯಾವ ರೀತಿಯಾಗಿ ತಯಾರಿ ಮಾಡ್ತೀರಾ ಡೈಲಿ? ಸರ್ ಡೈಲಿ ಏನು ಕೆಲಸ ಮಾಡ್ಸಲ್ಲ ಸರ್. ನಾವು ಮಾಮೂಲಿ ಮನೇಲೆ ಕಡೆ ಹಾಕ್ತೀವಿ, ರೈಸ್ ಇದ್ದಾಗ ಮಾತ್ರ ಬಿಚ್ಕೊಂಡ್ಬರ್ತೀವಿ. ಏನು ವಾಕ್ಯ ಮಾಡಿಸಲ್ಲ. ವಾರಕ್ಕೆ 1 ದಿನ ವಾಕ್ ಮಾಡಿಸ್ಬೋದು. ಇವಾಗ ಹೊಸದೊಂದು ತಂದಿನಿ, ಹಂಗಾಗಿ ಅದು ಇದು ಒಟ್ಟಿಗೆ ವಾಕ್ ಹೋಗ್ತೀವಿ ಅಷ್ಟೇ ಮಾಡ್ತಿದ್ದೀರಾ. ಅಂದರೆ ನೋಡಿ, ಇವರು ಒಂದು ಸ್ವಲ್ಪ ಡಿಫ್ರೆಂಟ್ ಸಾಕ್ತಿದ್ದಾರೆ, ಸ್ವಲ್ಪ ಎತ್ತಿಗೆ ರೆಸ್ಟ್ ಕೊಡ್ತಿದ್ದಾರೆ ಅಲ್ವಾ? ಮನೆಯಿಂದ ಆಚೆಗೆ ಬಿಚ್ಚಲ್ಲ, ಮನೆ ಹತ್ರನೇ ಇರ್ತಾರೆ. ಅಂದರೆ ತುಂಬ ನಮ್ಮ ದೇವಸ್ಥಾನ ಹತ್ರ ಹೋಗಿ ಬರೀ ನೀರು ಕುಡ್ಕೊಂಡು ಮನೆ ಬರೋದಷ್ಟೇ. ಸರ್ ಇನ್ನೊಂದು, ನೀವು ಎಲ್ಲ ಕಡೆ ರೇಸಿಗೆ ಬರಲ್ಲ ನಾನು ನೋಡಿದ್ದೀನಿ. ಈಗ ನೀವು ಎಷ್ಟು ದಿನಕ್ಕೆ ಒಂದ್ಸಲಿ ರೇಸಿಗೆ ಹಾಕ್ತೀರಾ? ಸರ್ ನಮಗೆ ಮನ್ಸು ಬಂದಾಗ ನಾವು ರೇಸಿಗೆ ಹಾಕ್ತೀವಿ. ಎಷ್ಟು ದಿವಸ ಅಂತ ಏನಿಲ್ಲ, ನಮಗೇನಾದ್ರು ಮನ್ಸು ಬಂದರೆ ನಾವು ರೇಸಿಗೆ ಹಾಕ್ತೀವಿ. ಇಲ್ಲ ಅಂತ ಹಾಕ್ಲೇಬೇಕು ಅನ್ನಂಗೇನಿಲ್ಲ, ಹಾಕ್ಬಾರ್ದು ಅನ್ನಂಗೇನಿಲ್ಲ. ಗ್ಯಾಪ್ ಕೊಡ್ತೀರಲ್ವಾ ಎತ್ತಿಗೆ? ಸುಸ್ತು ಕಮ್ಮಿ ಆಗಲಿ. ಸುಸ್ತು ಕಮ್ಮಿ ಆಗಲಿ ಗ್ಯಾಪ್ ಕೊಡಿ. ಒಂದು 15 ದಿನ ಗ್ಯಾಪ್ ಕೊಡ್ತೀರಾ? ಸರ್ ಈಗ ಇಷ್ಟು ದಿವಸ 6 ಇತ್ತು ಅಂತೇಳಿ ತುಂಬ ಗ್ಯಾಪ್ ಕೊಡ್ತಿದ್ದೆ. 15 ದಿವಸಕ್ಕೆ ಒಂದು ರೇಸ್ ಆಡಿಸ್ತಿದ್ದೆ. ಇವಾಗ 10 ದಿವಸ ಹಿಂಗೆ ಒಂದು ರೇಸ್ ಆಡಿಸ್ತೀನಿ. ಸರ್ ಈಗ ಎಷ್ಟೆಲ್ಲ ಇದೆ ಇದು? ಸರ್ ಈ ಕಡೆ ನೋಡ್ಬೋದಾ ಸರ್? ನೋಡಿ ಸ್ನೇಹಿತರೆ, ಕಡೆಯಲ್ಲೂ ಬಾಯಿಗುಡಿದೆ. ಈಗ ಇನ್ನೂ ಅಲ್ಲಿ ಸಮ ಬಂದಿಲ್ಲ, ಅಂದರೆ ಇನ್ನೂ ಟೈಮ್ ಇದೆ. ಹೌದು, ಬಾಯಿಗೂಡಿದೆ ಈಗ ರೇಸ್ ಹೊಡೋಕ್ಕೆ ಪಕ್ಕ ವಯಸ್ಸಿದು. ಈಗ ಕರ್ನಾಟಕದ ಕೀರ್ತಿ ಪತಾಕೆಯನ್ನು ಆರ್ಸೋಕ್ಕೆ ಒಂದು ಕರೆಕ್ಟ್ ಏಜ್ ಇದು. ಸರ್ ಇದು ಔಟ್ ಆಫ್ ಸ್ಟೇಟಲ್ಲಿ ಎಲ್ಲಾದರೂ ಭಾಗವಹಿಸಿದ್ರಾ? ಇಲ್ಲ ಸರ್, ಭಾಗವಹಿಸಿಲ್ಲ. ಸಿಕ್ಕಿದ್ರು ಹೋಗ್ತೀರಾ? ಹಾಕ್ಬೇಕು ಅಂತ ಇದೀವಿ, ಹಾಕಿಲ್ಲ. ಹಾಕಿ ಸರ್. ನಮ್ಮ ಕರ್ನಾಟಕದಿಂದ ಹೊರಗಡೆ ಹೋಗಿ ಹೆಸರು ಮಾಡ್ತಿದ್ರೆ ನಮ್ಮ ಹಳ್ಳಿಕಾರದು ಅವಾಗಲೇ ಹೆಮ್ಮೆ ಎಲ್ಲ ಕಡೆನೂ ಹಬ್ಬೋದು. ಈಗ ನಮ್ಮ ಕರ್ನಾಟಕದಲ್ಲಿರೋ ಹಳ್ಳಿಕಾರು ಹೊರಗಡೆ ಹೋಗಿ ಗೆದ್ರೆ ಇಲ್ಲ ಪಾರ್ಟಿಸಿಪೇಟ್ ಮಾಡಿದರೆ ಅವ್ರಿಗೆ ನಮ್ಮ ಕರ್ನಾಟಕ ತಳಿ ಬಗ್ಗೆ ಒಂದು ಹೆಸರು ರೀಚ್ ಆಗುತ್ತೆ. ಅದೇ ಈಗ ಮಹಾರಾಷ್ಟ್ರದಲ್ಲಿ ಓಮಿ ಅಂತ ಒಂದು ಗೂಳಿದೆ, ಅದ್ರ ಕೈಲಿ ಹಾಕ್ಬೇಕು ಅಂತ ಅನ್ಕೊಂಡಿದೀವಿ. ಅದೇ ನಮ್ಮ ಪುನಿ ಕರ್ಕೊಂಡು ಹೋಗ್ತೀನಿ ಅಂತಂದಿನೇ, ನೋಡ್ಬೇಕು. ಹಾಕಿ ಸರ್, ಒಳ್ಳೇದಾಗಲಿ. ಮಹಾರಾಷ್ಟ್ರದಲ್ಲೂ ಹೆಸರಾಗಲಿ, ನಮ್ಮ ಚಿಕ್ಕಮಗಳೂರು ಜಿಲ್ಲೆ ಹೆಸರು ಎಲ್ಲ ಕಡೆನೂ ಹಬ್ಲಿ ಅಂತ ಹಾರೈಸ್ತೀವಿ. ಸರ್ ಮತ್ತೆ ನೀವು ಇದನ್ನು ಏನಾದರೂ ನಿಮಗೆ ಖುಷಿಯಾಗಂತ ರೇಟಿಗೆ ಏನಾದ್ರು ಬಂದರೆ ಕೊಡ್ತೀರಾ? ಕೊಡಲ್ಲ ಸರ್, ಕೊಡಲ್ಲ. ಏನೇ ಆಗಲಿ, ಎಷ್ಟೇ ಕಷ್ಟ ಆಗಲಿ ನಿಮ್ಮ ಮನೇಲೆ? ಸರ್ 12-13 ಲಕ್ಷ ಕೇಳಿದ್ರೆ ಕೊಟ್ಟಿಲ್ಲ, ಕೊಡೋದಿಲ್ಲ.
ನೋಡಿ ಸ್ನೇಹಿತರೆ, ಒಂದೆರಡಲ್ಲ 10-12 ಲಕ್ಷ ಕೇಳಿದ್ರು ಇದನ್ನ ಇವರು ಕೊಡೋ ಮನಸ್ಸು ಮಾಡಿಲ್ಲ, ಕೊಡೋದು ಇಲ್ವಂತೆ. ಅದು ಸೋಲ್ಲಿ ಗೆಲ್ಲಿ ಇವ್ರ ಮನೆಯಲ್ಲೇ ಇರುತ್ತೆ ಅಂತ ಒಂದು ಹೆಮ್ಮೆಯಿಂದ ಹೇಳ್ತಿದ್ದಾರೆ. ಇವತ್ತು ಸಿಪಾಯಿ ಸಾಕೋಂಥ ರೈತರು ನಿಜವಾಗ್ಲೂ ಖುಷಿ ಆಗುತ್ತೆ. ಚಿಕ್ಕಮಗಳೂರು ತೇಗೂರು ಜನತೆಗೆ ಒಂದು ಹ್ಯಾಟ್ಸಪ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ಸಿಪಾಯಿ ಮುಂದಿನ ದಿನಗಳಲ್ಲಿ ಎಲ್ಲ ಕಡೆನೂ ಜಯಶಾಲಿ ಆಗಲಿ ಅಂತ ಹಾರೈಸ್ತೀನಿ. ದಯವಿಟ್ಟು ಸಿಪಾಯಿ ಇಷ್ಟಪಡೋರು ಈ ವಿಡಿಯೋ ಲೈಕ್ ಮಾಡಿ. ಏನಾದ್ರು ಅನಿಸಿಕೆ ಅಭಿಪ್ರಾಯ ಹೇಳ್ಬೇಕಂದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಿಪಾಯಿಗೆ ಸಪೋರ್ಟ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ